ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಶೇಂಗಾ ಬೀಜದಿಂದ ಒಂದು ರುಚಿಕಟ್ಟಾದ ಹಲ್ವನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿಯಂತೂ ಅದ್ಭುತವಾಗಿರುತ್ತೆ. ನೀವು ಒಂದು ಸತಿ ಇದನ್ನು ಮಾಡ್ಕೊಂಡು ತಿಂದರೆ ಪಕ್ಕಾ ಹಗಲೆಲ್ಲ ಮಾಡ್ಕೊಂಡು ತಿಂತೀರ. ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಅಷ್ಟೇ ಸರಳವಾಗಿದೆ. ಇದೇನು ಅಂಥ ಕಷ್ಟವಾದ್ದೇನಲ್ಲ. ಯಾರು ಬೇಕಾದರೂ ಕೂಡ ಮಾಡ್ಕೊಂಡು ತಿನ್ಬೋದು. ನೀವೇನಾದರೂ ಅಡುಗೆಗೆ ಹೊಸಬರಾಗಿದ್ದರೂ ಕೂಡ ತುಂಬ ಸಲೀಸಾಗಿ ನೀವು ಆರಾಮಾಗಿ ಮಾಡಿಬಿಟ್ಟು ಇದನ್ನು ನೀವು ತಿನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಹೇಳ್ಕೊಡೋದಕ್ಕೆ ಮುಂಚೆ ನಿಮ್ಮೆಲ್ರಿಗೂ ಕೂಡ ಮಂಗಳಗೌರಿ ಪೂಜೆ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಶ್ರಾವಣ ಮಾಸದಲ್ಲಿ ತುಂಬ ಹಬ್ಬಗಳು ಬರುತ್ತೆ. ಅದೆಲ್ಲದರ ಆ, ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶ್ರಾವಣ ಮಾಸದ ಎಲ್ಲ ಹಬ್ಬಗಳ ಶುಭಾಶಯಗಳು. ಕೆಲವರು ಆ, ವರಮಹಾಲಕ್ಷ್ಮಿ ವ್ರತನ ನಾಳೆ ಕೂಡ ಮಾಡ್ತಾರಂತೆ, ಇನ್ನು ಕೆಲವರು 28ಕ್ಕೆ ಮಾಡ್ತಾರಂತೆ. ನೀವು ಯಾವತ್ತು ಮಾಡ್ತಾ ಇದ್ದೀರಾ ತಿಳಿಸಿ. ಈ ಒಂದು ಹಲ್ವನ ಮಾಡೋದಕ್ಕೆ ಒಲೆ ಮೇಲೆ ಒಂದು ದಪ್ಪ ತಳ ಇರ್ತಕ್ಕಂಥ ಪ್ಯಾನ್ ಅಥವಾ ಬಾಣಲೆಯನ್ನು ಇಡಿ. ನಾನಿಲ್ಲಿ ಒಂದು ಅಳತೆಯ ಶೇಂಗಾ ಬೀಜ ತೊಗೊಂಡಿದ್ದೀನಿ, ಒಂದು ಬಾಟ್ಲಷ್ಟು ಶೇಂಗಾ ಬೀಜ. ನೀವು ಲೋಟದಲ್ಲಾದರೂ ತಗೊಳ್ಳಿ, ಇಲ್ಲ ತೂಕದ ಲೆಕ್ಕದಲ್ಲಾದರೂ ಕೂಡ ತಗೊಳ್ಳಿ. ಶೇಂಗಾ ಬೀಜನ ಚೆನ್ನಾಗಿ ಹುರಿಬೇಕು. ಅದಕ್ಕೂ ಮುಂಚೆ ಏನನ್ನ ಅದರಲ್ಲಿ ಏನಾರ ಕೆಟ್ಟಿರೋಂಥ ಶೇಂಗಾ ಬೀಜ ಇದ್ದಾವೆ ನೋಡಿಬಿಟ್ಟು ಅದನ್ನು ಆ ಕಡೆಗೆ ತೆಗಿಬೇಕಾಗತ್ತೆ. ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿತಾ ಮೇಲಿನ ಸಿಪ್ಪೆ ಬಿಡ್ತಾ ಬರುತ್ತೆ. ಹಂಗೆ ಅವು ಬೇಳೆ ಅಂತಂದರೆ ಬಾಯಿ ಬಿಡ್ತಾ ಬರ್ತವೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಶೇಂಗಾ ಬೀಜ ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಒಂಥರ ಅಸ್ಕಸ್ಕ ವಾಸನೆ ಇರುತ್ತೆ. ಈ ಒಂದು ಹಲ್ವ ಅಷ್ಟು ರುಚಿ ಬರೋದಿಲ್ಲ. ಹಾಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ಇಡ್ರಿ. ಇದನ್ನು ಚೆನ್ನಾಗಿ ಹುರಿಬೇಕು. ಬಹಳ ಸಮಾಧಾನವಾಗಿ ಹುರಿಬೇಕಾಗುತ್ತೆ. ನೋಡಿರಿ, ಎಲ್ಲ ಬಾಯಿ ಬಿಡ್ತಾ ಇದ್ದಾವೆ, ಸಿಪ್ಪೆ ಕೂಡ ಬಗೆ ಆಗ್ತೈತೆ. ಚೆನ್ನಾಗಿ ಹುರಿದಿದ್ದಾದಮೇಲೆ ಅದೇ ಬಾಣಲೆಯಲ್ಲಿ ಬಿಡೋಕ್ಕೆ ಹೋಗ್ಬೇಡಿ. ಅದನ್ನು ಒಂದು ತಟ್ಟಿಗೋ ಇಲ್ಲ ಅಂತಂದರೆ ಒಂದು ಬಿದಿರಿನ ಚಿಬ್ಳಿಗೋ ಹಾಕಿಬಿಟ್ಟು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡ್ರಿ. ಪೂರ್ತಿ ತಣ್ಣಗಾದಮೇಲೆ ನೋಡಿರಿ, ಚೆನ್ನಾಗಿ ಹುರಿದಿದ್ವಿ ಅಂತಂದರೆ ಸಿಪ್ಪೆ ತನ್ನಿಚ್ಚಿಗೆ ತಾನೇ ಬಿಡುತ್ತೆ. ಅದಕ್ಕೂ ಮುಂಚೆ ಒಂದು 2-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಆ ಕಡೆಗೆ ಇಟ್ಕೋಬೇಕು. ನೋಡಿರಿ ಎಷ್ಟು ಸಲೀಸ ಸಿಪ್ಪೆ ಬಿಡ್ತೈತೆ. ಹಿಂಗೆ ಹಿಂಗೆ ಉಜ್ಜಿ ಬಿಟ್ರಿ ಅಂತಂದರೆ ಎಲ್ಲ ಸಿಪ್ಪೆ ಬೇರೆ, ಆ ಬೀಜ ಬೇರೆ ಆಗಿಬಿಡ್ತವೆ. ನೋಡಿರಿ, ಇವಾಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಶೇಂಗಾ ಬೀಜ ಬಂದಿದೆ. ಬಾಯಿಗೀಗೇನು ಒಕ್ಕೊಂಡು ತಿಂದಿಲ್ಲ ನಾನು. ಇವಾಗ ಇದಕ್ಕೆ ಒಂಚೂರು ಹಸಿ ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ಅಳತೆಯಲ್ಲಿ ಹೇಳ್ಬೇಕಂತಂದರೆ ಒಂದು ಕಾಲು ಭಾಗ, ಅದೇ ಬಟ್ಲಲ್ಲಿ ಒಂದು ಕಾಲು ಭಾಗದಷ್ಟು ಹಸಿ ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ಇದನ್ನು ತುರಿದುಬಿಟ್ಟು ಅದೇ ಬಟ್ಲಿನ ಅಳತೆಯಲ್ಲಿ ತಗೊಳ್ಳಿ. ಈಗ ನೋಡಿರಿ, ಮಿಕ್ಸಿ ಜಾರಿಗೆ ಶೇಂಗಾ ಬೀಜ ಹಾಕೋಬೇಕು. ಇದನ್ನು ಪುಡಿ ಮಾಡ್ಕೊಳ್ಳೋದು ಭಾಳ ಅಂತಂದರೆ ಭಾಳ ನಾಜೂಕಾಗಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಸತಿ ಗರ್ರನಸ್ ನಿಂತ್ಕೋಬಾರ್ದು. ಇದನ್ನ ಹಾಗೆ ಆನು ಆಫು ಮಾಡ್ಕೊಂತಂದರೆ, ಇಲ್ಲ ಪಲ್ಸ್ ಮಾಡೋ ಅಂತೀವಲ್ಲ, ಅದಕ್ಕಾದ್ರೂ ಆಯಿತು. ಒಂದೇ ಸತಿ ಹಿಂಗೆ ಹಾಕಿ ತಿರುವಿ ನಿಂತುಬಿಟ್ವಿ ಅಂದರೆ ಏನಾಗುತ್ತಪ್ಪ ಅಂದರೆ ಎಣ್ಣೆ ಬಿಟ್ಕೊಂಡು ಮುದ್ದೆ ಆಗಿಬಿಡುತ್ತೆ. ಹಂಗೇ ಶೇಂಗಾ ಬೀಜ ಬಿಸಿ ಇರಬೇಕಾದ್ರೂ ಕೂಡ ಇದಕ್ಕೆ ಮಿಕ್ಸಿಗೆ ಹಾಕಬಾರ್ದು. ಇದೇ ಥರನೇ ಹಾಕೋಬೇಕು. ಅದು ರವೆ ಹಂಗೆ ಇರಬೇಕು. ಯಾವುದೇ ಕಾರಣಕ್ಕೂ ಮುದ್ದೆ ಕಟ್ಟಬಾರ್ದು. ಒಂದು ಸತಿ ಹಿಂಗೆ ಒಂದು ಚಮಚ ತಗೊಂಡು ಹಿಂಗೆ ನೋಡಿರಿ, ಎಲ್ಲೂ ಕೂಡ ಎಣ್ಣೆ ಬಿಟ್ಟಿಲ್ಲ. ಇನ್ನು ನಾವು ಒಂದೇ ಸತಿ ಹಾಕಿ ಸಣ್ಣ ನಿಂತ್ಕೊಂಡ್ವಿ ಅಂತಂದರೆ ಮುದ್ದೆ ಆಗಿಬಿಡುತ್ತೆ. ನೋಡಿರಿ, ಈಗ ಎಲ್ಲದು ಒಂದು ಅವಣಿಗೆ ಬಂತು, ಒಂದೇ ಥರ ಆಯಿತು. ಇವಾಗ ಇಲ್ಲಿ ನಾನು ಒಂಚೂರು ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ನೆಲ್ಲ ಒಂದಿಷ್ಟು ಹಾಕ್ತೀನಿ ಇದಕ್ಕೆ. ಇವಾಗ ಇದನ್ನು ರುಬ್ಬೋದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ರುಬ್ಬಬೇಕು. ಕಾಸಿದ್ದಾದರೂ ಹಾಕ್ಕೊಳ್ರಿ, ಇಲ್ಲ ಕಾಸಿಲ್ಲ ಅಂದ್ರೂ ನಡೆಯುತ್ತೆ, ಯಾವುದಾದ್ರೂ ಆಯಿತು. ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಮೆತ್ತಗೆ. ಹೆಚ್ಚು ಕಡಿಮೆ ಹಿಡಿಯುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಂದೇ ಸತಿ ಜಾಸ್ತಿ ಹಾಕ್ಯಣಕ್ಕೆ ಹೋಗ್ಬೇಡ್ರಿ. ಒಂದು ತೊಟ್ಟು ಹಾಕ್ಕೊಂಡು ರುಬ್ಬೇಕಿದ್ನ. ನೋಡಿ, ಎಲ್ಲದು ಒಂದೇ ಅವಣಿಗೆ ಬರೋ ಥರ ಈ ಥರ ಈ ಅವಣಿಗೆ ಇದನ್ನು ರುಬ್ಕೋಬೇಕು.
ಇವಾಗ ನೋಡ್ರಿ ಒಲೆ ಮೇಲೆ ಮತ್ತೊಂದು ದಪ್ಪ ತಳದ ಬಾಣಲಿ ಇಟ್ಬಿಟ್ಟು ನಾವಿಲ್ಲೇನು ರುಬ್ಬಿಟ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಹಾಕೋಬೇಕು. ಉರಿ ಸಣ್ಣೂರಿನೇ ಇರಲಿ, ಪೂರ್ತಿ ಇದಕ್ಕೆ ಹಾಕ್ಕೊಳ್ರಿ. ಹಾಗೆ ಮಿಕ್ಸಿ ಜಾರಿಗೆ ಒಂಚೂರು ಅಂಟ್ಕೊಂಡಿರುತ್ತೆ, ಅದನ್ನ ಒಂಚೂರು ಹಿಂಗೆ ಏನಂತ ಹಾಲು ಹಾಕಿ ತೆಗೀರಿ. ಹಿಂಗೆ ಜಾಸ್ತಿ ಹಾಲು ಹಾಕೋದು ಬೇಡ, ಸ್ವಲ್ಪ ಅಷ್ಟೇ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ, ಅದೇ ಬಟ್ಲು ನಾನೇನು ಶೇಂಗಾ ಬೀಜ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ಇಲ್ಲ ಅಂತಂದರೆ ಮಾಮೂಲಿ ಅಚ್ಚು ಬೆಲ್ಲ, ಉಂಡೆ ಬೆಲ್ಲ ಇರ್ತಾವಲ್ಲ, ಅವನ್ನೇ ಒಂದು ಚಾಕ್ ತಗೊಂಡು ಎರೆದು ಅದನ್ನು ಹಿಂಗೆ ಒಟ್ಟು ಅರ್ಧ ಭಾಗಕ್ಕೆ ಸಮಾನವಾಗಿ ತೊಗೊಂಡ್ವಿ ಅಂತಂದರೆ ಸರಿ ಹೋಗುತ್ತೆ ನೋಡಿರಿ. ಇದನ್ನ ಇದಕ್ಕೆ ಹಾಕೊಳ್ರಿ. ಇವಾಗ ಒಲೆ ಹಚ್ಚಿ ಸಣ್ಣೂರಿನಲ್ಲೇ ಇದನ್ನು ಚೆನ್ನಾಗಿ ಗೂರಾಡ್ತಿರ್ಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಿಸಂಗಿಲ್ಲ. ಚೆನ್ನಾಗಿದ್ದನ್ನ ಗೂರಾಡಬೇಕು. ಬೆಲ್ಲನೂ ಹಾಕಿದ್ಮೇಲೆ ಏನಾಗುತ್ತೆ, ಇನ್ನೊಂಚೂರು ತೆಳ್ಳಗಾಗುತ್ತೆ ಇದು. ಹಾಗಾಗಿ ಗೂರಾಡ್ತಾನೆ ಇರಬೇಕಿದು. ಎಲ್ಲ ಕರಗ್ದಂಗೆ ತೆಳ್ಳಗಾಗುತ್ತಿದು. ನಿಮ್ಮ ಹತ್ರ ಏನಾದರೂ ನಾನ್ ಸ್ಟಿಕ್ಕಿಂದು ಬಾಣಲಿ ಇತ್ತು ಅಂತಂದರೆ ಅದ್ರಾಗೂ ಮಾಡ್ಕೋಬೋದು. ಅದರಲ್ಲಿ ಮಾಡಿದರೆ ನಿಮ್ಗೆ ಇನ್ನೂ ಸುಲಭ ಆಗುತ್ತೆ. ಆದರೆ ಕೆಲವರು ಆರೋಗ್ಯ ದೃಷ್ಟಿಯಿಂದ ಅವನ್ನ ಬಳಸಲ್ಲ ಅಂತಾರೆ. ಇಂಥ ದಪ್ಪ ತಳ ಇರೋ ಬಾಣಲಿಗಳು ಸ್ಟೀಲಿನ ಬಾಣಲಿಗಳಿಗೂ ಮಾಡ್ಕೋಬೋದು. ಸ್ಟೀಲಿನ ಬಾಣಲಿ ಏನಾದರೂ ತುಂಬ ತೆಳಗಿತ್ತು ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಸೀದ್ ಬಗ್ಗಾಗ್ಬಿಡುತ್ತೆ. ದಪ್ಪ ಇರಬೇಕು, ಹಿಂಗೆ ಒಳ್ಳೆ ನೋಡಿರಿ ಇಷ್ಟು ದಪ್ಪ ಐತಿದು. ಹಿಂಗಿದ್ರೆ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಸಣ್ಣ ಉರಿ ಇಟ್ಕೊಂಡ್ರೆ ಒಂಚೂರು ನಿಧಾನ ಆಗುತ್ತೆ. ಒಂಚೂರು ಉರಿ ಜಾಸ್ತಿ ಮಾಡ್ಕೊಂಡ್ರೆ ಏನು ಮಾಡಬೇಕಪ್ಪ ಅಂದರೆ ಹಿಂಗೆ ಗುರಾಡ್ತಾನೇ ಇರ್ಬೇಕು, ಹಿಂಗೆ ಬಿಟ್ಟು ನಿಂತ್ಕೊಳಂಗಿಲ್ಲ. ಸಣ್ಣ ಉರಿ ಇಟ್ಟಿದ್ರೆ ಒಂದು ಸ್ವಲ್ಪ ಹೊತ್ತೊಂದು 2 ಸೆಕೆಂಡ್ ಹಿಂಗೆ ಸುಧಾರಿಸ್ಕೊಂಡು ಆಮೇಲೆ ಹಿಂಗೆ ತಿರುಗ್ಬೋದು, ಏನು ತೊಂದರೆ ಇಲ್ಲ, ತಳ ಹಿಡಿಯಲ್ಲ. ಆಮೇಲೆ ನಿಮಗೆ ಕಾಯಿ ಹಾಕಿದ್ಮೇಲೆ ಎಷ್ಟು ನುಣ್ಣು ರುಬ್ಕೋಬೇಕು, ನುಣ್ಣು ರುಬ್ಬಬೇಕಾ ಇಲ್ಲ ಒಂಚೂರು ರವೆ ಹೆಂಗಿದ್ರೆ ನಡೆಯುತ್ತೆ ಅಂತ ನೀವು ಕೇಳೋದಾದರೆ ಏನೂ ತೊಂದರೆ ಇಲ್ಲ. ಒಂದು 95 ಭಾಗ ನುಣ್ಣಗಾದ್ರೆ ಸಾಕು, 100ಕ್ಕೆ 100ರಷ್ಟು ನುಣ್ಣಗಾಗಬೇಕು ಅಂತ ಏನಿಲ್ಲ. ಆಮೇಲೆ ನೋಡಿ ಗೂರಾಡ್ತಾ ಇದು ತಳ ಬಿಡ್ತಾ ಬರುತ್ತೆ. ಇಲ್ಲೇ ನಾವು ಇದನ್ನ ಯಾವುದನ್ನೇ ಬೇಯಿಸೋ ಅವಶ್ಯಕತೆ ಇಲ್ಲ, ಬೇಯಿಸ್ತಾ ಇದ್ದೀವಿ ಅಂತಲ್ಲ. ಇದರಲ್ಲಿರೋ ನೀರಿನಂಶ ಕಡಿಮೆಯಾಗಿ ಇದು ಮುದ್ದೆ ಥರ ಗಟ್ಟಿಯಾಗಬೇಕು ಅಷ್ಟೇ. ಯಾಕಂದರೆ ಶೇಂಗಾ ಬೀಜನೂ ಚೆನ್ನಾಗಿ ಹುರಿದಿರ್ತೀವಿ, ಹಂಗಾಗಿ ಏನು ತೊಂದರೆ ಇಲ್ಲ, ಒಟ್ಟು ಕೆಡುತ್ತಪ್ಪ ಅಂತ ಏನು ಹೆದರಿಕೊಳ್ಳಂಗಿಲ್ಲ. ಇವಾಗ ನಾನು ಆವಾಗಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಏಲಕ್ಕಿ ಪುಡಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿರಿ, ಏನಾದರೂ ನಾವು ತೆಳ್ಳನ ಪಾತ್ರೆಗಳು ತಗೊಂಡ್ರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಸುತ್ತ ಇರುತ್ತೆ ನೋಡಿರಿ, ಇಲ್ಲಿ ಏನು ಸುತ್ತ ಅಂಟಿರುತ್ತೆ ಅದು ಕೂಡ ಸೀದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾವು ಅಡುಗೆ ಮಾಡಬೇಕಾದ್ರೆ ಒಂಚೂರು ದಿಮ್ಮನಾಗಿರ್ತಕ್ಕಂಥ ಪಾತ್ರೆಗಳನ್ನ ತಗೋಬೇಕು. ಇಲ್ಲಿಗೆ ಒಂದು 50 ಸತಿ ಹೇಳಿದಾಗ ಮಾರಾಯ ಅಂತ ನೀವು ಬೈಕೇಬೋದು. ಆದರೆ ನಾನು ಒಂಚೂರು ತಲೆಗಿರಲಿ ಅಂತೇಳಿ ಆಗಲೆಲ್ಲ ನಾನು ಹೇಳ್ತಿರ್ತೀನಿ ಅನಿಸುತ್ತೆ ನಾನು. ನೋಡಿರಿ ಹಿಂಗೆ ಅದು ಬೇಯ್ತಾ ಏನಾಗುತ್ತೆ, ತಳ ಬಿಡ್ತಾ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ತಿರುವ ಸೌಟುಗಳು ಕೂಡ ದಿಮ್ಮನಿರಬೇಕು. ಅವೇ ಸೊಂಟು ಮರೆ ಬಿದ್ದು ಅಂತಂದರೆ ಸರಿಯಾಗಲ್ಲ. ನೋಡಿರಿ, ಇವು ಒಳ್ಳೆ ಬಿಗಿಯಾಗಿದ್ದರೆ ಮಾತ್ರ ಚೆನ್ನಾಗಿ ತಿರುವ ಕಸ. ರಾಗಿ ಮುದ್ದೆ ಅದಕ್ಕೆ ಎಣ್ಣೆ ಬಿಡ್ತಾ ಬರುತ್ತೆ. ನಾನು ಇದಕ್ಕೇನು ತುಪ್ಪ ಏನೂ ಹಾಕಿಲ್ಲ. ಈ ಶೇಂಗಾ ಬೀಜದಾಗೆ ಎಣ್ಣೆ ಇರುತ್ತೆ, ಮತ್ತು ಕಾಯಾಗೂ ಎಣ್ಣೆ ಅಂಶ ಇರುತ್ತಲ್ಲ, ಅದೇ ಬಿಡ್ತಾ ಬರುತ್ತೆ. ನೋಡಿರಿ, ನಾನು ತೊಟ್ಟು ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ. ಇದ್ರಾಗಿರೋ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತೈತೆ ಅಂತೇಳಿ. ನೋಡಿರಿ, ನಾನ್ ಸ್ಟಿಕ್ ಬಾಣಲಿಗಳಾದರೆ ಈ ಥರ ಎಲ್ಲೂ ಒಂದು ಚೂರು ಕೂಡ ಏನು ಅಂಟಿಸ್ಕೊಂಬಲ್ಲ, ಇದ್ರ ಜೊತೆಗೇ ಸೇರ್ಕೊಂಡು ಇದಾಗುತ್ತೆ. ಅದು ನಿಮಗೆ ಬಿಟ್ಟಿತ್ತು. ನಾನ್ ಸ್ಟಿಕ್ಕಲ್ಲಾದ್ರೂ ಮಾಡಿರಿ, ಇಲ್ಲ ಇಂಥ ದಪ್ಪ ತಳದ ಬಾಣಲೆ ಆದ್ರೂ ಮಾಡಿರಿ. ಹಾಗೆ ಸಣ್ಣೂರಿನಲ್ಲೇ ಚೆನ್ನಾಗಿ ಹಿಂಗೆ ತಿರುತ್ತಾ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ತು. ನೋಡಿರಿ ಎಂಥ ಚೆನ್ನಾಗಿ ಎಣ್ಣೆ ಬಿಟ್ಟಿತ್ತಲ್ಲ, ಹಿಂಗೆ ಎಣ್ಣೆ ಬಿಡುತ್ತೆ. ಇದನ್ನು ಸ್ವಲ್ಪ ಹಿಂಚೂರು ಹಿಂಗೆ ಒಂದು ಅಗಳಷ್ಟು ತೊಗೊಂಡ್ಬಿಟ್ಟು ಹಿಂಗೆ ಒಂದು ಬೆಳ್ಳಲ್ಲಿ ಈ ಥರ ಉಂಡೆ ಮಾಡಿದ್ವಿ ಅಂತಂದರೆ ಕೈಗೆ ಎಲ್ಲೂ ಕೂಡ ಅಂಟಿಸ್ಕೊಳ್ಳೋದಿಲ್ಲ. ಆವಾಗ ಅದು ಹಲ್ವಾಕ್ಕೆ ಒಳ್ಳೆ ಹದ ಅಂತ ಅರ್ಥ. ಆಮೇಲೆ ತಳ ಕೂಡ ಬಿಡ್ತಾ ಇರುತ್ತೆ ನೋಡಿರಿ, ಚೆನ್ನಾಗಿ ತಳ ಬಿಟ್ಟೈತೆ. ಈಗ ಸ್ಟವ್ ಆಫ್ ಮಾಡಿದ ಮೇಲೂ ಅಷ್ಟೇ ಒಂದು 2 ನಿಮಿಷ ಹಿಂಗೆ ತಿರುತ್ತಾ ಇರಬೇಕು. ಮತ್ತೆ ಅದ್ರಲ್ಲಿ ಬಿಟ್ಟರೆ ಎಣ್ಣೆ ಎಲ್ಲ ಮತ್ತೆ ಅದರೊಳಕ್ಕೆ ಸೇರ್ಕೊಂಬತ್ತೆ ನೋಡಿರಿ, ಕೈಗೆಲ್ಲೂ ಅಂಟಿಸ್ತಾ ಇಲ್ಲ, ಈ ಥರ ಉಂಡೆ ಆಗ್ತಾಯಿದೆ. ಇದು ಸರಿಯಾದ ಹದ ಅಂತೇಳಿ. ಈಗ ಇನ್ನೊಂದು ಸತಿ ಹಿಂಗೆ ಚೆನ್ನಾಗೆಲ್ಲ ತಿರುವ್ರಿ. ಅದೇನು ಸೀದಿಲ್ಲ, ಅದು ಕಂಟ್ಕೊಂಡಿರೋದೇನು, ಹಂಗಾಗಿ ಅದನ್ನು ಕೂಡ ಹಿಂಗೆ ಎಬ್ಬಿ
ಅದಕ್ಕೇ ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಅದನ್ನ ಕಡೆಗೆ ಒತ್ತಟ್ಟಿಗಿಟ್ಟು ಇಲ್ಲಿ ನೋಡಿರಿ ಅದೇ ಒಂದು ಪ್ಯಾನ್ಗೆ ಏನು ಮಾಡಿದ್ದೀನಿ, ಸ್ವಲ್ಪ ಪಿಸ್ತಾ ಆಮೇಲೆ ಬಾದಾಮಿನ ಸಣ್ಣ ಉರಿನಲ್ಲಿನೇ ಚೆನ್ನಾಗಿ ಗರಿ ಗರಿ ಆಗೋ ಥರ ಹುರಿದಿದ್ದೀನಿ. ತುಪ್ಪ ಪಪ್ಪ ಏನೂ ಹಾಕಿಲ್ಲ. ಕೊನೆಗೆ ಇವನು ಇದಕ್ಕೆ ಸೇರಿಸ್ಬಿಟ್ಟು ಒಂದು ಡಬ್ಬಿಗೋ ಇಲ್ಲ ಅದಕ್ಕನ್ನು ತುಂಬಿಡ್ರಿ. ಹಂಗೆ ತುಂಬಿಡಬೇಕು ಅಂತಿಲ್ಲ, ಅದೇ ಬಾಣಲೆಗೆ ಬಿಟ್ಟರೆ ನಡೆಯುತ್ತೆ. ಅದೇನು ಅಳಸಲ್ಲ, ಒಂದು 2 ದಿನ ಇಟ್ಟರುವ. ನೋಡಿರಿ ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಕಟ್ಟಾದ ಶೇಂಗಾ ಬೀಜದ ಹಲ್ವಾ ಸಿದ್ಧವಾಯಿತು ಅಂತಲೇ ಅರ್ಥ. ನಿಮಗೇನಾದರೂ ಈ ಒಂದು ಪಾಕವಿಧಾನ ಇಷ್ಟ ಆಗಿತ್ತು ಅಂತಂದರೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ತಿಳಿಸಿ. ಈಗ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯಾರಿಗೆ ಅಂತಂದರೆ ದಾವಣಗೆರೆಯಿಂದ ಸುಧಾ ಅಂದನೂರು. ಇವರು ಹತ್ತಿರದಲ್ಲೇ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ನಾನು ಯಾವುದೇ ರೀತಿ ಸಿಹಿ ಅಡುಗೆನ ಮಾಡಿರಲಿಲ್ಲ, ಹಾಗಾಗಿ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸಿರಲಿಲ್ಲ. ಇವತ್ತು ಸಿಹಿ ಅಡುಗೆ ಮಾಡಿರೋದ್ರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸುಧಾ ಅಂದನೂರು ಅವರೇ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಂಪತ್ತು ಕೊಟ್ಟು ಸದಾಕಾಲ ಕಾಪಾಡಲಿ ಅಂತೇಳಿ ನಾನು ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ನಮಸ್ತೆ.